ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನಿನಗ್ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲೇ? ಪೂರ್ಣಿ, ಇದು ನಿನ್ ಮೇಲಿನ ಅಪನಂಬಿಕೆ ಅಲ್ಲ, ನಿನ್ ಮೇಲಿನ ಕಾಳಜಿ ಕಣೆ. ಮತ್ತೆ ಇನ್ಯಾರ ಮೇಲೆ? ನಿಮ್ ಭಾವನ್ ಮೇಲ? ನೀನ್ ಅವ್ರನ್ನ ನಂಬಲ್ಲ ಅಂದ್ಮೇಲೆ ನನ್ನನ್ನು ನಂಬಲ್ಲ ಅಂತ ತಾನೇ ಅರ್ಥ. ಪೂರ್ಣಿ, ನೀನು ತುಂಬಾ ತಪ್ಪು ತಿಳ್ಕೊತಾ ಇದೀಯಾ. ಕಾವೇರಿ ನಿನ್ ಜೀವನನ ಸರಿಪಡಿಸ. ಅಮ್ಮ, ನೀನ್ ಹೇಳಿದ್ದನ್ನೇ ಹೇಳ್ತಿರ್ಬೇಡ. ನನ್ ಜೀವನದ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳೋ ಸ್ವಾತಂತ್ರ್ಯನ ನನಗೆ ಬಿಡಿ. ನನಗೇನು ಗೊತ್ತಾಗಲ್ಲ, ನಾನ್ ಯಾವಾಗ್ಲೂ ತಪ್ಪು ನಿರ್ಧಾರಗಳನ್ನೇ ತಗೋತೀನಿ ಅಂತ ನೀವಿಬ್ರು ಯೋಚನೆ ಮಾಡ್ತಿರಲ್ಲ, ಮೊದ್ಲು ಅದನ್ನ ಬಿಡಿ. ನನಗೂ ಯೋಚನೆ ಮಾಡೋ ಶಕ್ತಿನೂ ಇದೆ, ಬುದ್ಧಿನೂ ಇದೆ, ಜೊತೆಗೆ ನನ್ ಗಂಡನೂ ಇದ್ದಾರೆ. ನಮ್ ಜೀವನನ ನಾವಿಬ್ರೇ ನೋಡ್ಕೋತೀವಿ. ಪೂರ್ಣಿ, ನೀನ್ ನನ್ನನ್ನ ತುಂಬಾ ತಪ್ಪಾಗಿ ತಿಳ್ಕೊತಾ ಇದ್ಯಾ. ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ. ನೀನ್ ಮಾಡ್ತಿರೋದು ನಿನ್ಗೆ ಅರ್ಥ ಆಗೋಷ್ಟ್ರಲ್ಲಿ ತುಂಬಾ ತಡ ಆಗೋಗಿರುತ್ತೆ ಪೂರ್ಣಿ. ಆಗ ನಿನ್ ಸಹಾಯಕ್ಕೆ ಯಾರೂ ಬರಲ್ಲ. ಯಾಕಂದ್ರೆ ಈಗ ನಿನ್ ಗಂಡ ನಿನ್ ಕೈಯಲ್ಲಿ ಮಾಡಿಸ್ತಿರೋ ಕೆಲ್ಸಗಳು ನಿನ್ನನ್ನ ಒಳಗಡೆಯಿಂದನೇ ನಾಶ ಮಾಡುತ್ತೆ. ಅರ್ಥ ಮಾಡ್ಕೋ. ಪರವಾಗಿಲ್ಲ, ನಾನ್ ನಾಶವಾಗಿ ಹೋಗ್ತೀನಿ. ಒಂದ್ ವೇಳೆ ನಾನ್ ನಾಶವಾಗಿ ಹೋದ್ರು ನನ್ ಗಂಡನ್ಗೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ನಿನ್ ತರ ಇಡೀ ದಿನ ಅವ್ರ ತಪ್ಪನ್ನೇ ಎತ್ತಿ ತೋರಿಸ್ತಿರಲ್ಲ. ನೋಡು, ದಯವಿಟ್ಟು ನಮ್ಮಿಬ್ರು ಜೀವನಕ್ಕೆ ಮೂಗ್ ತೋರ್ಸೋದನ್ನ ಬಿಟ್ಬಿಡು ಕಾವೇರಿ. ನೀವಿಬ್ರು ಇದನ್ನ ಇಲ್ಲೇ ಬಿಡಲ್ಲ ಅಂದ್ರೆ ಹೇಳಿ, ನಾನು ನನ್ ಗಂಡ ಈ ಮನೆನೇ ಬಿಟ್ಟು ಹೋಗ್ಬಿಡ್ತೀವಿ. ಪೂರ್ಣಿ ನಿಂತ್ಕೊಳ್ಳೆ.